ಹೊಸದೇನಿಲ್ಲ, ಪ್ರಶ್ನೆಗಳಿಗಷ್ಟೇ ಉತ್ತರ. ಕೋರ್ ಕಮಿಟಿನಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಸಂಬಂಧಿಸಿದಂತೆ ಚರ್ಚೆ ಆಯಿತು. 4 ವಿಧಾನ ಪರಿಷತ್ತಿನ ಚುನಾವಣೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ್ದು. ಅದರ ಕುರಿತಾಗಿ, ಅದರ ಗೆಲುವಿನ ಕುರಿತಾಗಿ, ತಂತ್ರಗಾರಿಕೆ ರೂಪಿಸುವ ಕುರಿತಾಗಿ ಚರ್ಚೆ ಆಯಿತು. ಶಿರಾ ಉಪಚುನಾವಣೆ JDS ಜೊತೆಗೆ ಸಮನ್ವಯ ಸಾಧಿಸಿ NDA ಅಭ್ಯರ್ಥಿಯನ್ನು ಅಲ್ಲಿ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಹಾಗೆಯೇ 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದು ಮಾಡಿದ್ದಾರೆ. ಹಿರಿಯೂರು 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸಲಾಗಿದೆ. ತಾಂತ್ರಿಕ ಕಾರಣವನ್ನು ಕೊಟ್ಟು ರದ್ದುಪಡಿಸಿದ್ದಾರೆ. ಆ ಪಿಂಚಣಿ ಪಡಿಬೇಕಾದ್ರೆ 30,000 ರೂಪಾಯಿ ಒಳಗಡೆ ಇನ್ಕಮ್ ಇರಬೇಕು ಅಂತಿದೆ. BPL ಕಾರ್ಡ್ ಪಡಿಲಿಕ್ಕೆ 1 ಲಕ್ಷದವರೆಗೂ ಇದೆ. ಈಗ 30,000 ಇನ್ಕಮನ್ನು ದಾಟಿದ ಎಲ್ಲರದ್ದು ಪಿಂಚಣಿ ರದ್ದಾಗಿದೆ. ಇದರಿಂದಾಗಿ ಅಸಹಾಯಕ ಅಂಗವಿಕಲರು, ವಿಧವೆಯರು, ವಯೋವೃದ್ಧರು ಸಂಕಷ್ಟಕ್ಕೀಡಾಗಿದ್ದಾರೆ. ಇದನ್ನೇ ನಂಬಿಕೊಂಡು ಮನೆಯಲ್ಲಿ 4 ತುತ್ತು ಅನ್ನ ತಿಂತಾ ಇದ್ದವರು ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳ್ತಾ ಇದ್ದಾರೆ, ಹಿಡಿಶಾಪ ಆಗ್ತಾ ಇದ್ದಾರೆ. ಈ ವಿಷಯವನ್ನು ಕುರಿತು ಹೋರಾಟ ಮಾಡಬೇಕು ಅಂಥೇಳಿ ಚರ್ಚೆ ನಡೀತು. BPL ಕಾರ್ಡನ್ನು ಅವೈಜ್ಞಾನಿಕವಾಗಿ ರದ್ದುಪಡಿಸೋ ಕೆಲಸ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂದರೆ ಇನ್ಕಮ್ಮು, ಸಿಬಿಲ್ ಸ್ಕೋರು ಕೇಳ್ತಾರೆ. ಆ ಸಾಲಕ್ಕಾಗಿ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಂಡವನು, ಇನ್ಕಮ್ ಜಾಸ್ತಿ ತೋರಿಸ್ಕೊಂಡವನು, ವಾಸ್ತವಿಕವಾಗಿ ಇನ್ಕಮ್ ಇಲ್ಲ, ಅವ್ರ BPL ಕಾರ್ಡ್ ರದ್ದಾಗಿದೆ. ಈ ಎಲ್ಲ ವಿಷಯವನ್ನು ಹೋರಾಟದ ವಿಷಯವನ್ನಾಗಿ ಪರಿವರ್ತನೆ ಮಾಡಬೇಕು. KPSC ಭ್ರಷ್ಟಾಚಾರದ ಕೂಪ ಆಗಿದೆ. ಹುದ್ದೆಗಳು ಮಾರಾಟಕ್ಕಿದ್ದಾವೆ. KPSC ಅದನ್ನು ಪಾರದರ್ಶಕವಾಗಿ ಮಾಡುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಮೆರಿಟ್ ಪಡೆದಿರ್ತಾರೆ ಅವರಿಗೆ ಲಾಭ ಸಿಗಬೇಕು. ಹಣಕ್ಕೆ ಮಣೆ ಹಾಕುವಂಥ KPSC ಇರಬೇಕಾ? ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾಯಿದೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಇದನ್ನು ಹೋರಾಟ ನಡೆಸೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. 23 ಲಕ್ಷ ಪಿಂಚಣಿ ರದ್ದುಪಡಿಸಿದ್ದಾರೆ, BPL ಕಾರ್ಡ್ ರದ್ದುಪಡಿಸಿದ್ದಾರೆ. ಇದು ಸಾಲದು ಅಂತ ಗಾಯದ ಮೇಲೆ ಬರ ಇಳದಂತೆ ಈಗ ಒಳ ಮೀಸಲಾತಿ ಕುರಿತಾಗಿ ಎಡಗೈ ಬಲಗೈ ಅವರು 100 ರೂಪಾಯಿ ಬಾಂಡ್ ಪೇಪರ್ನಲ್ಲಿ ಡಿಕ್ಲರೇಷನ್ ಕೊಡಬೇಕು, ನಾನು ಯಾವುದು ಅಂತ. 100 ರೂಪಾಯಿ ಬಾಂಡ್ ಪೇಪರು, ಆಮೇಲೆ ಅದನ್ನು ಅಫಿಡವಿಟ್ ಮಾಡಿಸುವ ಖರ್ಚು, ಇದು ಎಲ್ಲದೂ ಅನಗತ್ಯ ಹೊರೆ ಆಗ್ತಾಯಿದೆ. ಅದನ್ನು ತಕ್ಷಣ ರದ್ದುಪಡಿಸ್ಬೇಕು. ಅನಗತ್ಯ ಹೊರೆ ಅದು. ಒಂದು 200 ರೂಪಾಯಿ ಖರ್ಚಾಗತ್ತೆ. ಅವ್ರ ಹತ್ರ ಈಗ ಆಲ್ರೆಡಿ SC ಸರ್ಟಿಫಿಕೇಟ್ ಇದ್ದರೂ ಕೂಡ ಅವರು ಒಳ ಮೀಸಲಾತಿ ಕುರಿತಾಗಿ ಅವ್ರ ಬಾಂಡ್ ಪೇಪರ್ನಲ್ಲಿ ಅಫಿಡವಿಟ್ ಕೊಡಬೇಕಾಗಿದೆ. ಇದೆಲ್ಲವೂ ಅನಗತ್ಯ ಶೋಷಣೆಗೆ ಕಾರಣ ಆಗ್ತಾಯಿದೆ. ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿದೆ. ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಒಂದು ಮಾರ್ಗ, ಇನ್ಕಮ್ ಸರ್ಟಿಫಿಕೇಟು ಒಂದು ಮಾರ್ಗ, ಅದಕ್ಕೆ ಅಫಿಡವಿಟ್ ಕೊಟ್ಕೊಳ್ಬೇಕು ಅನ್ನೋದು ಒಂದು ಮಾರ್ಗ. ಪಿಂಚಣಿಯನ್ನು ಕೊಡೋಕ್ಕಾಗದೇ ಇರುವಂಥ ದುಸ್ಥಿತಿ ಸರ್ಕಾರಕ್ಕೆ ಕಾಡ್ತಾ ಇದೆ. BJP ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿತ್ತು. ಆದರೆ JDS 2ನೇ ಬಾರಿ ಕ್ಯಾನ್ಸಲ್ ಆಗಿತ್ತು, ಮತ್ತೆ ದಿನಾಂಕ ಘೋಷಣೆ ಆಗಿದೆ.
ಬಿಜೆಪಿ ಜೊತೆಯಲ್ಲಿ ಹೋಗುತ್ತಾ ಅಲ್ಲ, ಅಥವಾ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದೆ. ಇನ್ನು ಪಾದಯಾತ್ರೆ ಕುರಿತಾಗಿ ಅವರು ಕುಮಾರಸ್ವಾಮಿ ಅವರು ಜನತಾದಳ ನಮ್ಮ NDA ಪಕ್ಷ ಮಿತ್ರ ಪಕ್ಷವೇ ಆಗಿರೋದ್ರಿಂದ ಅವ್ರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಏನು ಮಾಡಬೇಕು ಅನ್ನೋದನ್ನು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಅವ್ರ ಜೊತೆ ಚರ್ಚೆ ನಡೆಸಿ ನಿರ್ಣಯ ತಗೊಳ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.